ನಮಸ್ಕಾರ. ನವೀನ್ ಕಿಲಾರ್ನಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನವೀನ್ ಕಿಲಾರ್ನಹಳ್ಳಿ. ಇವತ್ತು ನಿಮಗೆ ತುಂಬಾ ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ. ಸ್ವಲ್ಪ ಯಾಮಾರಿದ್ರೆ ಸಾಕು ನಾವು ಬರ್ಬಾದಾಗುವಂತ ಸಂಗತಿ ಕೂಡ ಇದು. ಈ ವಿಚಾರದ ಬಗ್ಗೆ ಈಗಾಗಲೇ ಬಹಳಷ್ಟು ಕಡೆ ನೀವು ಕೇಳಿರ್ತೀರಿ, ನೋಡಿರ್ತೀರಿ, ಅನುಭವಿಸಿರ್ತೀರಿ, ತಾವೇ ಖುದ್ದು ನೋವನ್ನ ಪಟ್ಟಿರ್ತೀರಿ ಕೂಡ. ಆದರೂ ಕೂಡ ಈ ವಿಚಾರದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಲೇಬೇಕಾಗಿದೆ. ವಿಚಾರದ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಅನುಸರಿಸಿಕೊಳ್ಳಲೇಬೇಕಾಗಿದೆ. ಇವತ್ತು ಆಧುನಿಕ ಜಗತ್ತು ತುಂಬಾ ವೇಗವಾಗಿ ಸಾಗ್ತಾ ಇದೆ. ನಾವು ಕೂಡ ಅಷ್ಟೇ ಆಧುನಿಕ ಜಗತ್ತಿನ ಜೊತೆಗೆ ತುಂಬಾ ಸ್ಪೀಡ್ ಆಗಿ ನಾವು ಕೂಡ ಓಡ್ತಾ ಇದ್ದೇವೆ. ಹಿಂದೆ ಎಲ್ಲ ಇತ್ತು, ಬೆಳಗ್ಗೆಯಿಂದ ಸಂಜೆವರೆಗೂ ಓಡಿ ಕೆಲಸ ಮಾಡಿ ದುಡ್ಕೊಂಡು ಬಂದು ಆ ಊಟಕ್ಕೋಸ್ಕರ ಬದುಕನ್ನ ಕಟ್ಕೊಂಡು ಮಲಗ್ತಾ ಇದ್ದಂತ ದಿನಗಳಿತ್ತು. ಆದ್ರೆ ಇವತ್ತು ಹಂಗಲ್ಲ. ನಾವು ಊಟಕ್ಕಾಗಿ ಅಷ್ಟೇ ಬದುಕ್ತಾ ಇಲ್ಲ. ಹಾಗಾಗಿ ಆಸೆಗಳು ದುರಾಸೆಗಳನ್ನ ಈಡೇರಿಸ್ಕೊಳ್ಬೇಕು, ಒಂದಷ್ಟು ಹಣವನ್ನ ಗಳಿಕೆ ಹೂಡಿಕೆ ಮಾಡಬೇಕು ಅಂತ ಉದ್ದೇಶವನ್ನ ಇಟ್ಕೊಂಡು ನಾವು ಬದುಕಿನ ನಾಗಲೋಟದಲ್ಲಿ ಸಾಕ್ತಾ ಇದ್ದೇವೆ. ಇದು ಒಂದ್ ರೀತಿಯಲ್ಲಿ ಸಾಕಷ್ಟು ಜನ ಒಂದಲ್ಲ ಒಂದು ರೀತಿಯ ಬದುಕನ್ನ ಕಟ್ಕೊಳ್ಳಿದಕ್ಕೆ ಅವರದೇ ಆದಂತ ಒಂದಷ್ಟು ರೂಟ್ ಮ್ಯಾಪ್ಗಳನ್ನ ಹಾಕೊಂಡು ಬದುಕಿನ ಹೋರಾಟದಲ್ಲಿ ಸಾಕ್ತಿರ್ತಾರೆ. ಇನ್ನೊಂದು ಜನ ಅವ್ರಿಗಿಂತ ಮುಂಚೆ ನಾನು ಹೋಗ್ಬೇಕು, ಅವ್ರಿಗಿಂತ ಮುಂಚೆ ನಾನು ಬೆಳೆದ್ ನಿಲ್ಲಬೇಕು, ಒಂದಷ್ಟು ಆಸೆ ದುರಾಸೆಗಳನ್ನ ಈಡೇರಿಸ್ಕೊಳ್ಬೇಕು, ಆಸ್ತಿ ಅಂತಸ್ತನ್ನ ಗಳಿಸ್ಕೊಳ್ಬೇಕು ಅಂತ ಹೇಳಿ ಶಾರ್ಟ್ ಕಟ್ ಮೈಂಡ್ ಸೆಟ್ ಗಳನ್ನ ಇಟ್ಕೊಂಡು ಸ್ಟ್ರೈಟ್ ರೂಟ್ ಬಿಟ್ಟು ಕಟ್ ರೂಟ್ ನ ಹಿಂದೆ ಹೋಗ್ತಾರೆ. ಯಾವಾಗ ನಾವು ಅತಿ ವೇಗವಾಗಿ ಶ್ರೀಮಂತರಾಗಬೇಕು, ಗಳಿಸಿರ್ಬೇಕಾದಂತಹ ಹಣವನ್ನ ಹೂಡಿಕೆ ಮಾಡಿ ದೊಡ್ಡ ಮಟ್ಟದಲ್ಲಿ ಅತಿ ವೇಗವಾಗಿ ಬೆಳೆದ್ ನಿಲ್ಲಬೇಕು ಅನ್ನುವಂತ ಶಾರ್ಟ್ ಕಟ್ ಮೈಂಡ್ ಸೆಟ್ ಇಟ್ಕೊಂಡು ನಾವು ಯಾವತ್ತು ಶಾರ್ಟ್ ಕಟ್ ಅಲ್ಲಿ ಆಲೋಚನೆ ಮಾಡ್ತೀವಿ, ಅವತ್ತು ಆಟೋಮೆಟಿಕ್ ಆಗಿ ಸಾಕಷ್ಟು ವಂಚನೆಗಳಿಗೆ ಒಳಗಾಗ್ತೀವಿ, ಮೋಸಗಳಿಗೆ ಒಳಗಾಗ್ತೀವಿ, ಅನುಮಾನ ಇಲ್ಲ. ಅದು ಆ ಕ್ಷಣಕ್ಕೆ ನಮ್ಗೆ ಒಳ್ಳೇದನ್ನಿಸಬಹುದೇನೋ, ಆದ್ರೆ ಬರ್ಬರುತ್ತಾ ಅದು ನಮ್ಗೆಲ್ಲೋ ಒಂದ್ ಕಡೆ ಅಪಾಯದ ಸ್ಥಿತಿಗೆ ಕೊಂಡೊಯ್ಯುತ್ತೆ ಅನ್ನೋದಕ್ಕೆ ಯಾವುದೇ ಅನುಮಾನಗಳಿಲ್ಲ. ಅರೆ, ನಾನು ಈಗ ಹೇಳಲಿಕ್ಕೆ ಹೊರಟಿರೋ ವಿಚಾರ ನೇರವಾಗಿ ವಿಚಾರಕ್ಕೆ ಬರ್ತಾ ಇದ್ದೀನಿ. ನಿಮಗೆ ಇದರ ಅರಿವಾಗಿದೆ. ನಾವೆಲ್ಲರೂ ಕೂಡ ಬ್ಯಾಂಕಿನ ವ್ಯವಹಾರಗಳನ್ನ ಮಾಡ್ಬೇಕಾದಾಗ ಹಿಂದೆ ಎಲ್ಲವೂ ಬ್ಯಾಂಕ್ಗೆ ಹೋಗಿ ನೇರವಾಗಿ ಕಾನೂನಿನ ಅಡಿಯಲ್ಲಿ ಯಾವುದೇ ರೀತಿಯ ಲೋಪಗಳಿಲ್ಲದೆ ಬ್ಯಾಂಕಿನ ವ್ಯವಹಾರಗಳ ಒಂದಷ್ಟು ದಾಖಲಾತಿಗಳನ್ನ ಒಪ್ಪಿಸಿ ವ್ಯವಹಾರವನ್ನ ಮಾಡ್ಕೊಂಡು ಬರ್ತಾ ಇದ್ವಿ. ಇವತ್ತು ಹಾಗೇನ್ ಟೆನ್ಷನ್ ತೆಗೆದುಕೊಳ್ಬೇಕಾಗಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಫೋನ್ಗಳಿದೆ. ಮೊಬೈಲ್ ಫೋನ್ಗಳಲ್ಲಿ ಒಂದಷ್ಟು ಖಾತೆಗಳನ್ನ ನಿಭಾಯಿಸ್ಲಿಕ್ಕೆ ಅಂತಾನೆ ಅಪ್ಲಿಕೇಶನ್ಗಳಿದೆ. ಅದರಲ್ಲಿ ಫೋನ್ ಪೇ, ಗೂಗಲ್ ಪೇ, ಇನ್ನಿತರ ಅಪ್ಲಿಕೇಶನ್ಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇವತ್ತು ಎಷ್ಟು ಮಟ್ಟಿಗೆ ಆಗೋಗ್ಬಿಟ್ಟಿದೆ ಅಂತಂದ್ರೆ, ನಾವು ಬಳಸುವಂತ ಫೋನ್ ಪೇ ಮತ್ತು ಆ ಗೂಗಲ್ ಪೇಗಳಿಲ್ಲ ಅಂತಂದ್ರೆ ನಮ್ಮ ಬದುಕಿನ ಬಂಡಿನೇ ಮುಂದೆ ಸಾಗೋದಿಲ್ಲ. ಅಷ್ಟು ಮಟ್ಟಿಗೆ ನಾವು ಬಳಸುವಂತ ಫೋನ್ ಪೇ, ಗೂಗಲ್ ಪೇ ಅಪ್ಲಿಕೇಶನ್ ಮೇಲೆ ನಮ್ಮ ದೈನಂದಿನ ವ್ಯವಹಾರಿಕ ಬದುಕು ನಿಂತಿದೆ. ಇವತ್ತು ಆ ಫೋನ್ ಪೇ, ಗೂಗಲ್ ಪೇ ಇಲ್ಲ ಅಂದ್ಬಿಟ್ರೆ ನಮಗೆ ಆಕಾಶ ಮೇಲೆ ಬಿದ್ದಂಗೆ ಆಗ್ಬಿಡತ್ತೆ. ಯಾರು ಜೇಬಲ್ಲಿ ಹಣ ಇಟ್ಕೊಂಡು ನಾವು ಹೋಗೋದಿಲ್ರಿ. ಯಾಕೆ ಅಂದ್ರೆ ಎಲ್ಲಿಗೆ ಹೋದ್ರು ಕೂಡ ಫೋನ್ ಪೇ ಇದೆಯಲ್ಲ, ಗೂಗಲ್ ಪೇ ಇದೆಯಾ ಅಂತ ಕೇಳ್ತಿರ್ತೀವಿ. ಸಾಮಾನ್ಯವಾಗಿ ಸ್ಕ್ಯಾನರ್ ಇದೆಯಾ, ಫೋನ್ ಪೇ ಅಂತ ಮಾತಾಡಿಸ್ತಿರ್ತೀವಿ. ಯಾಕೆಂದ್ರೆ ಅಷ್ಟು ಮಟ್ಟಿಗೆ ಅವಲಂಬಿತವಾಗಿದ್ದೇವೆ. ಇವತ್ತು ನಾವು ಟಾಯ್ಲೆಟ್ಗೆ ಹೋದ್ರು ಕೂಡ ಫೋನ್ ಪೇ ಕೇಳ್ತೇವೆ. ಒಂದು ಅಡಿಗೆ ಬೇಕಾದಂತ ಸಾಮಾನುಗಳನ್ನ ಪರ್ಚೇಸ್ ಮಾಡ್ಕೊಳ್ಬೇಕಂತ ಅಂಗಡಿಗಳಿಗೆ ಹೋದ್ರು ಫೋನ್ ಪೇ ಕೇಳ್ತೇವೆ, ಗೂಗಲ್ ಪೇ ಕೇಳ್ತೇವೆ, ಮಾಲ್ಗಳಿಗೆ ಹೋದ್ರೆ ಕೇಳ್ತೇವೆ, ಸಲೂನ್ ಶಾಪ್ಗಳಿಗೆ ಹೋದ್ರೆ ಕೇಳ್ತೇವೆ. ಹಾಗೆ ನಮಗಿನ್ನ ಆನ್ಲೈನ್ಗಳಲ್ಲಿ ಏನಾದ್ರೂ ವಸ್ತುಗಳನ್ನ ಪಡ್ಕೊಳ್ಬೇಕು ಅಂತ ಅಂದ್ರೆ ಒಂದು ಆನ್ಲೈನ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡಿ ನಾವು ವಸ್ತುಗಳನ್ನ ಪಡೆದುಕೊಳ್ತಾ ಇದ್ದೀವಿ. ಮೊಬೈಲ್ ರೀಚಾರ್ಜ್ ಗಳನ್ನ ಮಾಡ್ಕೊಳ್ತಾ ಇದ್ದೀವಿ, ಟಿವಿ ರೀಚಾರ್ಜ್ ಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲವೂ ಕೂಡ ಈ ಫೋನ್ ಪೇ ಮತ್ತು ಗೂಗಲ್ ಪೇ ಅನ್ನುವಂತ ಅಪ್ಲಿಕೇಶನ್ಗಳಲ್ಲಿ ನಡೀತಾ ಇದೆ. ಇದೊಂದು ರೀತಿ ಕುಂತ ಜಾಗದಲ್ಲೇ ನಾವೆಲ್ಲವನ್ನ ಮಾಡಿ ಮುಗಿಸ್ಕೊಂಡು ಆರಾಮಾಗಿ ಯಾರ ಹಂಗಿಲ್ಲದೆ, ಯಾರನ್ನೂ ಕಾಯ್ದೆ, ಟೆನ್ಷನ್ ಇಲ್ಲದೆ ನಾವೇ ಮಾಡ್ಕೊಳ್ಳುವಂತ ಕೆಲಸ, ಅದು ಒಪ್ಕೊಳ್ಳೋಣ. ಆದ್ರೆ ಇದಿಲ್ಲಿವರೆಗೂ ಆರೋಗ್ಯಕರವೇ? ಸ್ವಲ್ಪ ಯಾಮಾರಿದ್ರೆ ಈ ಫೋನ್ ಪೇ ಮತ್ತು ಗೂಗಲ್ ಪೇ ಅಪ್ಲಿಕೇಶನ್ ಗಳನ್ನ ಹ್ಯಾಂಡಲ್ ಮಾಡೋ ಸಂದರ್ಭದಲ್ಲಿ ಯಾಕರ್ಸ್ಗಳು ತುದಿಗಾಲಲ್ಲಿ ನಿಂತಿರ್ತಾರೆ, ನಮ್ಮ ಖಾತೆಯಲ್ಲಿರುವಂತದ್ದನ್ನ ದೋಚೋದಕ್ಕೋಸ್ಕರ. ನಮಗ್ ಗೊತ್ತಿಲ್ದೇನೆ ನಮ್ಮನ್ನ ಯಾಮಾರಿಸಿ ನಮ್ಮ ವಿವರಗಳನ್ನ ಪಡೆದುಕೊಂಡು ನಮಗೆ ಮೋಸ ಮಾಡೋದಕ್ಕೋಸ್ಕರನೇ ಇವತ್ತು ಹ್ಯಾಕರ್ಸ್ಗಳು ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ. ಅವ್ರ ಕೆಲಸ ಏನಪ್ಪಾ ಅಂತ ಅಂದ್ರೆ, ಫೋನ್ ಪೇ ಮತ್ತು ಗೂಗಲ್ ಪೇಗಳಲ್ಲಿ ಯೂಸ್ ಮಾಡುವಂತ ಗ್ರಾಹಕರ ಚಲನವಲನಗಳನ್ನ ಗಮನಿಸಿ ಅವರ ವಿವರಗಳನ್ನ ಪಡೆದುಕೊಂಡು ಅವರುಗಳನ್ನ ಹ್ಯಾಕ್ ಮಾಡಿ, ಅವರ ಖಾತೆನ ಹ್ಯಾಕ್ ಮಾಡಿ ಅವರಲ್ಲಿರುವಂತ ಹಣವನ್ನ ಲಪ್ಟಾಯಿಸುವಂತ ಕೆಲಸ ಇವತ್ತು ವೃತ್ತಿಯಾಗಿಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾವೆಲ್ಲರೂ ಎಚ್ಚರವಾಗಿರ್ಬೇಕಾಗಿದೆ. ಬಹಳಷ್ಟು ಜನ ಈಗಾಗಲೇ ಮೋಸ ಹೋಗಿದ್ದೀರಿ. ಇದ್ದಕ್ಕಿದ್ದಂಗೆ ನಿಮ್ಗೂ ಅನುಭವ ಆಗಿದೆ. ಇದ್ದಕ್ಕಿದ್ದಂಗೆ ನಿಮ್ಮ ಮೊಬೈಲ್ ಫೋನ್ಗೆ ಒಂದಷ್ಟು ಹಣ ಬರುತ್ತೆ.
ಹಣ ಬಂದ ಕೂಡಲೇ ಒಂದು ಮೆಸೇಜ್ ಬರುತ್ತೆ, ಇಲ್ಲ ಒಂದು ಫೋನ್ ಕಾಲ್ ಬರುತ್ತೆ, ಹಿಂಗೆ ಮಿಸ್ ಆಗಿ ಬಂದ್ಬಿಟ್ಟಿದೆ ಸರ್, ಅದ್ ಯಾರಿಗೋ ಬೇರೆಯವ್ರಿಗೆ ಹೋಗ್ಬೇಕಾಗಿತ್ತು ಮೇಡಮ್, ಹಿಂಗ್ ಮಿಸ್ ಆಗಿ ಬಂದ್ಬಿಟ್ಟಿದೆ, ಅದ್ ಯಾರಿಗೋ ಬೇರೆಯವ್ರಿಗೆ ಹಣ ಹೋಗ್ಬೇಕಾಗಿತ್ತು, ನಿಮಗ್ ಬಂದ್ಬಿಟ್ಟಿದೆ, ದಯವಿಟ್ಟು ಅದನ್ನ ವಾಪಸ್ ಕಳಿಸ್ಕೊಡಿ ಮೇಡಮ್ ಅಂತ ನಿಮಗೆ ರಿಕ್ವೆಸ್ಟ್ ಮಾಡ್ತಾರೆ. ಅವ್ರು ರಿಕ್ವೆಸ್ಟ್ ಮಾಡಿದ ದಾಟಿ ನೋಡಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಪಾಪ ಏನೋ ಕಷ್ಟದಲ್ಲಿ ಇರ್ಬೇಕೇನೋ ಅಂತ ಹೇಳಿ ಆ ಹಣವನ್ನ ಅವ್ರಿಗೆ ವಾಪಸ್ ಮಾಡ್ತೀವಿ. ಜೊತೆಗೆ ಇನ್ನೊಂದಷ್ಟು ಮಂದಿ ಇದ್ದಾರೆ, ಮೇಡಮ್ ಈಗ ನೀವು ಟೆನ್ಷನ್ ತೆಗೆದುಕೋಬೇಡಿ, ಏನಿದೆ ಒಂದು ಲಿಂಕ್ ಅನ್ನ ಕಳಿಸ್ಕೊಡ್ತೀವಿ, ಆ ಮೆಸೇಜ್ ಅಲ್ಲಿ ಆ ಲಿಂಕ್ ಅದ್ಮಿದ್ರೆ ಸಾಕು, ನಾವೇನ್ ಕಳಿಸಿರ್ತೀವೋ ಅಷ್ಟು ಅಮೌಂಟ್ ನಮಗೆ ಬರುತ್ತೆ ಅಂತ ಹೇಳಿ ಆ ಲಿಂಕ್ ಅನ್ನ ಹೊತ್ತಿಸಿ ಅಮೌಂಟ್ ಅನ್ನ ನಮ್ಮ ಖಾತೆಯಲ್ಲಿದ್ದಂತ ಹಣವನ್ನು ಕೂಡ ಅವರು ಪಡೆದುಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಇನ್ನೊಂದಷ್ಟು ಅನಾಮಧೇಯ ವ್ಯಕ್ತಿಗಳು ಏನ್ ಮಾಡ್ತಾರೆ, ಇದ್ದಕ್ಕಿದ್ದಂಗೆ SMS ಗಳನ್ನ ಕಳಿಸಿ ನಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ, ಜೊತೆ ನಮ್ಮ ವಿವರವನ್ನ ತೆಗೆದುಕೊಳ್ತಾರೆ, ನಮ್ಮ ಬ್ಯಾಂಕ್ ಖಾತೆ ವಿವರನ್ನು ಕೂಡ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಆ ನಂತರ ನಮ್ಮನ್ನ ಅವ್ರು ಫಾಲೋ ಅಪ್ ಮಾಡಿ ರೇಸ್ ಮಾಡಿ ನಮ್ಮ ಖಾತೆಯಲ್ಲಿರೋದನ್ನ ಲಪ್ಟಾಯಿಸೋ ಪ್ರಯತ್ನವನ್ನ ಮಾಡ್ತಾರೆ. ಕೆಲವೊಂದ್ಸಲಿ ಏನ್ ಮಾಡ್ತಾರೆ, ಈ ಹ್ಯಾಕರ್ಸ್ ಗಳು ಬ್ಯಾಂಕ್ ನಿಂದ ಕಾಲ್ ಮಾಡ್ತಾ ಇದ್ದೀವಿ, ನಿಮ್ದು ಈ KYC ಮಾಡಿಸ್ಬೇಕು, ಆಧಾರ್ ಅಪ್ಡೇಟ್ ಮಾಡಿಸ್ಬೇಕು, ಹಾಗಾಗಿ ನಿಮ್ಮ ಡೆಬಿಟ್ ಕಾರ್ಡ್ ಅಂದ್ರೆ ATM ಕಾರ್ಡ್ ನಂಬರ್ ಅನ್ನ ಹೇಳಿ, ಪಿನ್ ಕೋಡ್ ನಂಬರ್ ಹೇಳಿ ಅಂತ ಹೇಳಿ ಸಾಕಷ್ಟು ಜನ ಫೋನ್ ಮಾಡ್ತಾರೆ. ಒಂದ್ ಗೊತ್ತಿರ್ಲಿ ನಿಮ್ಗೆ, ಬ್ಯಾಂಕ್ ನಿಂದ ಯಾವುದೇ ಕಾರಣಕ್ಕೂ ನಿಮ್ಗೆ ಆನ್ಲೈನ್ ಅಲ್ಲಿ ಪಿನ್ ಕೋಡ್ ಹೇಳಿ, ನಿಮ್ಮ ATM ಕಾರ್ಡ್ ನಂಬರ್ ಹೇಳಿ ಅಂತ ಹೇಳಿ ಕೇಳೋದಿಲ್ಲ. ನೇರವಾಗಿ ಬ್ಯಾಂಕ್ಗೆ ಬಂದು ವ್ಯವಹಾರ ಮತ್ತೆ ಏನಾದ್ರೂ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಬ್ಯಾಂಕ್ನವ್ರು ಮಾಹಿತಿ ಕೊಡ್ತಾರೆ ಬಿಟ್ರೆ, ಆನ್ಲೈನ್ಗಳಲ್ಲಿ ಯಾವುದೇ ಕಾರಣಕ್ಕೂ ಅವರು ಡೆಬಿಟ್ ಕಾರ್ಡ್ ಆಗ್ಲಿ, ಪಿನ್ ಕಾರ್ಡ್ ಆಗ್ಲಿ, ಇನ್ನೊಂದು ನಂಬರ್ ಆಗ್ಲಿ, ಮತ್ತೊಂದು ನಂಬರ್ ಆಗ್ಲಿ ನಿಮ್ಮನ್ನ ಕೇಳೋದಿಲ್ಲ. ಅದ್ರ ಬಗ್ಗೆ ತುಂಬಾ ಎಚ್ಚರವಾಗಿರ್ಬೇಕು. ಇನ್ನೊಂದ್ಸಲಿ ಏನಾಗ್ತಾ ಇದೆ ಅಂದ್ರೆ, ಈ ಆನ್ಲೈನ್ಗಳಲ್ಲಿ ನೀವು ಲಕ್ಕಿ ನಂಬರ್ ಅಂತ ಆಯ್ಕೆ ಮಾಡ್ಕೊಂಡ್ ಬಿಟ್ಟಿದ್ದೀವಿ, ನಿಮ್ಮನ್ನ ಹೇಗಾದ್ರೂ ಮಾಡಿ ಇಂಥ ಪ್ಲೇಸ್ ಗಳಿಗೆ ಇಷ್ಟು ದಿನಗಳ ಕಾಲ ಟೂರ್ ಕರ್ಕೊಂಡು ಹೋಗ್ತೀವಿ ಅಂತ ಯಾಮಾರಿಸುವಂತ ಫೋನ್ಗಳು ತುಂಬಾ ಬರ್ತಿರುತ್ತೆ. ಹಾಗಿದ್ದಾಗ ನಿಮ್ಮ ಬ್ಯಾಂಕಿನ ವಿವರಗಳನ್ನ ಕಳಿಸಿ, ಯಾಕೆಂದ್ರೆ ನಾವು ನಿಮ್ಗೆ ಇನ್ನೊಂದಷ್ಟು ಬ್ಯಾಂಕಿನ ವಿವರಗಳನ್ನು ಕಳಿಸಿ, ನಿಮ್ಮ ವೈಯಕ್ತಿಕ ವಿವರಗಳನ್ನ ಕಳಿಸಿ ಹಣವನ್ನ ಟ್ರಾನ್ಸಾಕ್ಷನ್ ಮಾಡಬೇಕಾದಾಗ ಈ ಬ್ಯಾಂಕಿನ ವಿವರ ಬೇಕಾಗತ್ತೆ ನಮಗೆ ಅಂತ ಹೇಳಿ ನಮ್ಮನ್ನ ಯಾಮಾರಿಸುವಂತ ಹ್ಯಾಕರ್ಸ್ ಗಳು ತುಂಬಾ ಇದ್ದಾರೆ. ಅವ್ರ ಬಗ್ಗೆ ತುಂಬಾ ನಿಗವಾಗಿರ್ಬೇಕು ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ. ಈ ಕುರಿತಾಗಿ ಬಹಳಷ್ಟು ಕ್ರೈಮ್ ಪೊಲೀಸ್ನವರು ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರಿಗೆ ಸಾಕಷ್ಟು ಅಪ್ಡೇಟ್ಗಳನ್ನ ಕೊಡ್ತಿದ್ದಾರೆ. ಆದ್ರೂ ಕೂಡ ನಾವೆಲ್ಲೋ ಒಂದು ಕಡೆ ಆ ಪೊಲೀಸ್ನವರ ಸೈಬರ್ ಕ್ರೈಮ್ ಪೊಲೀಸ್ನವರ ಮಾಹಿತಿ ಮತ್ತು ಆ ಮುಂಜಾಗ್ರತಾ ಕ್ರಮಗಳನ್ನ ಲೆಕ್ಕಕ್ಕೆ ಹಿಡದೆ ನಾವು ನಮ್ಮದೇ ಆದ ಅಟಿಯಲ್ಲಿ ಮೋಸ ಹೋಗ್ತಾ ಇದ್ದೀವಿ, ವಂಚನೆಗೆ ಒಳಗಾಗ್ತಾ ಇದ್ದೀವಿ. ನಮಗೆ ಗೊತ್ತಿರಬೇಕು, ಭಾರತದಲ್ಲಿ ಪ್ರತಿ 10 ನಿಮಿಷಕ್ಕೊಬ್ಬ ಈ ತರದ ಮೋಸಕ್ಕೆ ಒಳಗಾಗ್ತಿದ್ದಾನೆ. ಇನ್ನು ನಮ್ಮ ರಾಜ್ಯದಲ್ಲಂತೂ ಹೇಳೋದೇ ಬೇಡ ಬಿಡಿ, ಲಕ್ಷಾಂತರ ಮಂದಿ ಈ ತರ ಮೋಸಕ್ಕೆ ಒಳಗಾಗ್ತಾ ಇದ್ದೀವಿ, ವಂಚನೆಗೆ ಒಳಗಾಗ್ತಾ ಇದ್ದೀವಿ. ಅದು ಕೂಡ ಬುದ್ಧಿವಂತರೇ ಆಗಿದ್ದೀವಿ. ಎಲ್ಲ ತಿಳ್ಕೊಂಡಿರುವಂತ ವ್ಯಕ್ತಿಗಳೇ ನಾವು. ಇವತ್ತು ಫೋನ್ ಪೇ ಮತ್ತು ಗೂಗಲ್ ಪೇಗಳು ಅತಿ ಹೆಚ್ಚು ಬಳಸ್ತಾ ಇರೋದ್ರಿಂದ ನಮ್ಮನ್ನ ಟ್ರೇಸ್ ಮಾಡಿ ನಮ್ಮಲ್ಲಿರುವಂತ ಆ ಖಾತೆ ವಿವರಗಳನ್ನ ಪಡ್ಕೊಳ್ಳೋದಕ್ಕಂತಾನೆ ತುದಿಗಾಲಲ್ಲಿ ನಿಂತಿರ್ತಾರೆ. ಹಾಗಾದ್ರೆ ನೀವು ಎಲ್ಲೆಲ್ಲಿ ಮಾಡ್ತಿರ್ತೀರಿ? ಕೆಲವೊಂದ್ಸಲ ಏನ್ ಮಾಡ್ತೀವಿ, ಈ ಟಾಯ್ಲೆಟ್ ಗಳಿಗೆ ಹೋದಾಗ ಒಂದು ಸ್ಕ್ಯಾನರ್ ಗಳನ್ನ ಇಟ್ಟಿರ್ತೀವಿ. ಸ್ಕ್ಯಾನರ್ ಅನ್ನ ಕೊಡೋ ಸಂದರ್ಭದಲ್ಲಿ ಒಂದಷ್ಟು ಮೆಸೇಜ್ ಗಳನ್ನ ಕಳಿಸಿ ನಮ್ಮನೆ ಹಾಮಾರಿಸಬಹುದು. ಅದು ಯಾವ್ದಾದ್ರು ಒಂದು ದೊಡ್ಡ ಇಲ್ಲಿಂದ ಹೊರ ರಾಜ್ಯಗಳಿಗೆ ಹೋದಾಗ, ಮಾಲ್ಗಳಿಗೆ ಹೋದಾಗ ಅಲ್ಲೊಂದಷ್ಟು ನಮ್ಮನ್ನ ಅವ್ರು ಕಳಿಸಿ ಒಂದು ಲಿಂಕ್ ಗಳನ್ನ ಕಳಿಸಿ ಆ ಲಿಂಕ್ಗೆ ಹಣ ಹಾಕಿ ಅಂತ ಯಾಮಾರಿಸಬಹುದು. ಕೆಲವೊಂದ್ಸಲಿ ಅನಾಮಧೇಯ ವ್ಯಕ್ತಿಗಳು, ಅಪರಿಚಿತ ವ್ಯಕ್ತಿಗಳು ಏನ್ ಮಾಡ್ತಾರೆ, ಇದು ಏನು ಸ್ಕ್ಯಾನರ್ ವರ್ಕ್ ಆಗ್ತಾ ಇಲ್ಲ, ಫೋನ್ ಪೇ ವರ್ಕ್ ಆಗ್ತಾ ಇಲ್ಲ, ಇನ್ನೊಂದು ನಂಬರ್ ಅನ್ನ ಕೊಟ್ಟು ಈ ನಂಬರ್ಗೆ ನೀವು ಹಣವನ್ನ ಸಂದಾಯ ಮಾಡಿ ಅಂತ ಹೇಳಿ ಆ ನಂಬರ್ಗೆ ಒಂದಷ್ಟು ಮಾಹಿತಿಯನ್ನ ಅವರೇ ಮೊಬೈಲ್ ಫೋನ್ ಅನ್ನ ಇಸ್ಕೊಂಡು ನಮ್ಮ ಖಾತೆಯಲ್ಲಿರುವಂತಹ ಹಣವನ್ನ ಟ್ರಾನ್ಸಾಕ್ಷನ್ ಮಾಡೋ ನೆಪದಲ್ಲಿ ನಮ್ಮ ಮಾಹಿತಿಯನ್ನ ಅವರು ತೆಗೆದುಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ಮ ಖಾತೆಯ ಪಿನ್ ಕೋಡ್ ಆಗ್ಲಿ, ಪಾಸ್ವರ್ಡ್ ಆಗ್ಲಿ ಎಷ್ಟೇ ಗೊತ್ತಿದ್ರು ಕೂಡ ಯಾವುದೇ ಕಾರಣಕ್ಕೂ ಶೇರ್ ಮಾಡ್ಕೋಬೇಡಿ. ಯಾಕೆ ಅಂತಂದ್ರೆ ಅವರೇ ನಮಗೆ ನಾಳೆ ದಿನ ಶತ್ರುಗಳಾಗ್ತಾರೆ. ಕೆಲವೊಂದ್ಸಲಿ ಏನಾಗ್ತದೆ ಅಂತಂದ್ರೆ, ನಾವು ನಮ್ಮವರೇ ಬಿಡು, ಗೊತ್ತಿರೋರೇ ಬಿಡು ಅಂತ ಕೊಟ್ಟಾಗ ಕೂಡ ಅವರೇ ನಮ್ಗೆ ಅದರ ಮಾಹಿತಿಯನ್ನ, ಅದರ ಮೆಸೇಜ್ ಅನ್ನ ಇನ್ನೊಬ್ಬರಿಗೆ ಅಪ್ಡೇಟ್ ಮಾಡಿ ಮೋಸ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಯಾಕೆಂದ್ರೆ ಹಣಕ್ಕೋಸ್ಕರ ಯಾವ ಸಂಬಂಧಗಳು ಕೂಡ ಇವತ್ತು ನಿಲ್ತಾ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಈ ಒಂದು ಫೋನ್ ಪೇ ಮತ್ತು ಗೂಗಲ್ ಪೇ ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡ್ತಾ ಇರುವಂತ ಪ್ರತಿಯೊಬ್ಬರು ಕೂಡ ತುಂಬಾ ಸೂಕ್ಷ್ಮವಾಗಿ ಭದ್ರತೆಯಿಂದ ಈ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಬೇಕು. ಹಾಗಾದ್ರೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನ ಅನುಸರಿಸಬೇಕು? ಅನಾಮಧೇಯ ವ್ಯಕ್ತಿಗಳು ನಿಮ್ಮ ಅಕೌಂಟ್ಗೆ ದಿಢೀರ್ನೆ ನಿಮಗೆ ಗೊತ್ತಿಲ್ಲದೆ ಹಣವನ್ನ ಹಾಕ್ತಾರೆ. ಹಣವನ್ನ ಹಾಕಿ ಮತ್ತೆ ಫೋನ್ ಮಾಡಿ ಕೇಳ್ತಾರೆ, ಈಗ ಮಿಸ್ ಆಗಿ ಬಂದ್ಬಿಟ್ಟಿದೆ, ನೀವು ಹಣ ಕಳಿಸ್ಕೊಡಿ ನಮಗೆ ಅಂತ ರಿಕ್ವೆಸ್ಟ್ ಮಾಡಿದಾಗ ಯಾವುದೇ ಕಾರಣಕ್ಕೂ ನೀವು ಹಣವನ್ನ ಕಳಿಸ್ಕೊಡ್ಬೇಡಿ. ಯಾರು, ಏನು, ಎತ್ತ, ಎಲ್ಲಿಂದ ಕಾಲ್ ಬಂದಿದೆ, ಯಾರವರು, ಎಷ್ಟು ಹಾಕಿದ್ದಾರೆ, ಅವ್ರ ಅಕ್ಕಪಕ್ಕದವರ, ನಮ್ಮೂರ್ನವರ ಅಥವಾ ನಮ್ಮೂರ ಅಕ್ಕಪಕ್ಕದವರ ಅಂತ ಮಾಹಿತಿ ದಾಖಲೆಗಳನ್ನ ಹಾಕಿಸ್ಕೊಡಿ. ಅವರ ವಿವರವನ್ನ ಹಾಕಿಸ್ಕೊಳ್ಳಿ. ವಿವರ ಎಲ್ಲ ಪರಿಶೀಲನೆ ಆದ ಮೇಲೆ ಇನ್ನೂ ನಿನಗೆ ಡೌಟ್ ಅನ್ಸಿದ್ರು
ನೀನು ಆಟೋಮೆಟಿಕ್ ಆಗಿ ಎಲ್ಲಿ ನಿಲ್ಲದೆ ಸೀದಾ ನಿನ್ನ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡಿ. ಆಮೇಲೆ ನೀವು ಅಲ್ಲಿ ಅವ್ರಿಗೆ ಹೇಳಿ, ಇಂಥ ಪೊಲೀಸ್ ಸ್ಟೇಷನ್ ಬಳಿ ಇದ್ದೀನಿ, ಬನ್ನಿ, ನಗದು ನನ್ನ ಹತ್ರ ಹಣ ಇದೆ, ನೀವು ಪಡ್ಕೊಂಡು ಹೋಗ್ಬೋದು ಅಂತ ಅವ್ರಿಗೆ ಹೇಳಿ. ಯಾವುದೇ ಕಾರಣಕ್ಕೂ ನೀವು ಹಣವನ್ನ ವಾಪಸ್ ಅವ್ರಿಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಬೇಡಿ. ಎರಡನೇದೇನ್ ಮಾಡ್ತಾರೆ, ನೀವು ಟೆನ್ಷನ್ ತೆಗೆದುಕೋಬೇಡಿ, ಒಂದಷ್ಟು ಮೆಸೇಜ್ ಲಿಂಕ್ ಅನ್ನ ಕಳಿಸಿದ್ದೀನಿ, ಕಳಿಸಿ ಅಂತ ಕೇಳ್ತಾರೆ. ಯಾವುದೇ ಕಾರಣಕ್ಕೂ ನೀವು ಆ ಕೆಲಸವನ್ನ ಮಾಡ್ಲಿಕ್ಕೆ ಹೋಗಬೇಡಿ. ನಾವು ಫೋನ್ ಪೇ ಮತ್ತು ಗೂಗಲ್ ಪೇ ಅಪ್ಲಿಕೇಶನ್ ಬಳಸುವಂತ ಸಂದರ್ಭದಲ್ಲಿ ಸಾಕಷ್ಟು ಮೆಸೇಜ್ಗಳು ನಮಗೆ ಬರ್ತಾ ಇರುತ್ತೆ. ಆ ಮೆಸೇಜ್ಗಳ ರೂಪದಲ್ಲಿ ನಮ್ಮನ್ನ ಒಂದಷ್ಟು ಹಾಸ್ಯಗಳ ರೂಪದಲ್ಲಿ ಹೆಚ್ಚು ಹಣವನ್ನ ಹಾಕ್ತಾರೆ. ಮತ್ತೆ ಆಮೇಲೆ ನಿಧಾನವಾಗಿ ನಮಗೊಂದೊಂದಷ್ಟು ಹಣವನ್ನ ಅದರಲ್ಲಿ ಹಾಕ್ತಾರೆ. ಹಾಕಿ ಇಡೀ ಆ ಖಾತೆಯಲ್ಲಿರುವ ಹಣವನ್ನೆಲ್ಲ ಅವರೇ ಲಪಟಾಯಿಸ್ತಾರೆ. ಯಾಕೆಂದ್ರೆ ಸಂಪೂರ್ಣ ಸುಳಿವು ನಮ್ಮ ಬ್ಯಾಂಕ್ ಖಾತೆಯ ವಿವರವನ್ನ ಅವ್ರಿಗೆ ಕೊಟ್ಟಿರ್ತೀವಿ. ಇದರಿಂದ ಮೋಸ ಹೋಗ್ತೀವಿ. ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ, ನೀವು ಈಗ ಫೋನ್ ಪೇ ಮತ್ತು ಗೂಗಲ್ ಪೇ ಅಪ್ಲಿಕೇಶನ್ ಒಳಗೊಂಡಂತ ಆ ಒಂದು ಫೋನ್ ಏನಾದ್ರೂ ದಿಢೀರ್ನೆ ಕಳೆದೋದ್ರೆ ನೀವೇನ್ ಮಾಡ್ಬೇಕು, ಇಮಿಡಿಯೇಟ್ಲಿ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ನೀವು ಆ UPI ID ನಂಬರ್ ಸಂಬಂಧಪಟ್ಟಂತೆ ಆ ನಂಬರ್ ಅನ್ನ ನೀವು ಬ್ಲಾಕ್ ಮಾಡಬೇಕಾಗಿದೆ. ಒಂದು ವೇಳೆ ನೀವು ಬ್ಲಾಕ್ ಮಾಡ್ಲಿಲ್ಲ ಅಂತ ಅಂದ್ರೆ ಅವರು ಆಟೋಮೆಟಿಕ್ ಆಗಿ ಆ ಒಂದು UPI ID ನಂಬರ್ ಅನ್ನ ಇಟ್ಕೊಂಡು ನಮ್ಮ ಬ್ಯಾಂಕ್ ನಲ್ಲಿರುವಂತಹ ಸಂಪೂರ್ಣ ಹಣವನ್ನ ಲಪಟಾಯಿಸುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಇದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ನಾವೆಲ್ಲರೂ ಗಮನ ಹರಿಸಬೇಕಾಗಿದೆ. ಎಲ್ಲರೂ ಕೂಡ ಫೋನ್ ಪೇ ಗೂಗಲ್ ಪೇ ಗಳನ್ನ ಯೂಸ್ ಮಾಡ್ತಾ ಇದೀವಿ. ದಿನ ಬೆಳಗಾದ್ರೆ ಅದಿಲ್ಲ ಅಂದ್ರೆ ಆಗೋದಿಲ್ಲ. ಆದ್ರೆ ಇಂತಹ ಸುರಕ್ಷಿತ ಕ್ರಮಗಳನ್ನ ಅನುಸರಿಸಬೇಕು. ಇನ್ನು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಿಗೆ ನೋಟಿಫಿಕೇಶನ್ ಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.